ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಮೊದಲನೇದಾಗಿ ನಾನು ಎಲ್ಲರ ಹತ್ರ ಕ್ಷಮೆ ಕೇಳುತ್ತೇನೆ. ಏಕೆ ಅಂದರೆ ನನಗೆ 1 ತಿಂಗಳಿಂದ 1.5 ತಿಂಗಳಾಯಿತು ಒಂದು ವಿಡಿಯೋ ಕೂಡ ಹಾಕಿಲ್ಲ. ಆದ ಕಾರಣ ನೀವು ಏನು ರೀಸನ್ ಅಂತ ಕೇಳ್ಬೋದು, ಏತಕ್ಕೋಸ್ಕರ ನೀವು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಕೇಳ್ಬೋದು. ನನಗೂ ಕೂಡ ಸ್ವಲ್ಪ ಹುಷಾರು ಇರಲಿಲ್ಲ ಮತ್ತು ನನ್ನದು ಕೂಡ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು. ಆದ ಕಾರಣ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಇನ್ನು ಮುಂದೆ ದಿನನಿತ್ಯ ಉಪಯುಕ್ತವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಆದ ಕಾರಣ ಇನ್ನು ಮುಂದೆ ಡೈಲಿ ವಿಡಿಯೋ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, ನೀವು ಈಗಾಗಲೇ ತುಂಬ ಕಡೆ ನ್ಯೂಸ್ ಚಾನಲ್ಗಳಲ್ಲಿ ಮತ್ತು ತುಂಬ ನ್ಯೂಸ್ಗಳಲ್ಲಿ ಈ ಒಂದು ಮಾಹಿತಿ ಕೇಳ್ತಾ ಇರ್ತೀರ. ಅಂದರೆ ಈ ಒಂದು ಮಾಹಿತಿ ತುಂಬ ವೈರಲ್ ಆಗ್ತಾ ಇದೆ. ಗೃಹಲಕ್ಷ್ಮಿಯರಿಗೆ ಈ ತಿಂಗಳಿನಿಂದ 2,000 ಅಲ್ಲ, ಬದಲಿಗೆ ಪ್ರತಿ ತಿಂಗಳು 5,000 ಹೊಸ CM ಆದ ಅಂದರೆ DK ಶಿವಕುಮಾರ್ ಸರ್ ಅವರು ನಿನ್ನೆ ತಾನೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರು 2,000 ಅಲ್ಲ, ಪ್ರತಿ ತಿಂಗಳು 5,000 ಗೃಹಲಕ್ಷ್ಮಿಯರಿಗೆ ಜಮಾ ಮಾಡ್ತೇವೆ, ಈ ತಿಂಗಳಿನಿಂದ 5,000 ಜಮಾ ಮಾಡ್ತೇವೆ ಅಂತ ತುಂಬ ಒಂದು ನ್ಯೂಸು ತುಂಬ ವೈರಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಪಷ್ಟನೆ ನೀಡ್ತಾ ಇದ್ದೇನೆ ನಿಮಗೆ. ಈಗ ಜೂನ್ ತಿಂಗಳಿನಿಂದ ನಿಮಗೆ 2,000 ಬರುತ್ತಾ 5,000 ಬರುತ್ತಾ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲನೇದಾಗಿ CM ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಕೊಟ್ಟಿದ್ದಾಯಿತು. ಆದ ಕಾರಣ ಈಗ ಹೊಸದಾಗಿ DK ಶಿವಕುಮಾರ್ ಸರ್ ಅವರು ನಿನ್ನೆ ತಾನೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅವರು CM ಆಗಿದ್ದಾರೆ. ಈಗ CM ಸಿದ್ದರಾಮಯ್ಯ ಸರ್ ಅವರ ಬದಲಿಗೆ DK ಶಿವಕುಮಾರ್ ಸರ್ ಅವರು CM ಆಗಿದ್ದಾರೆ ನೋಡಿ. ಆ ಕಾರಣಕ್ಕಾಗಿ ಈ ಪ್ರತಿ ತಿಂಗಳು 2,000 ಹಣ ಕೊಡ್ತಾಯಿದ್ರು ಮಹಿಳೆಯರಿಗೆ, ಗೃಹಲಕ್ಷ್ಮಿಯರಿಗೆ. ಅವರಿಗೆ ಇನ್ನು 2,000 ಅಲ್ಲ, ಬದಲಿಗೆ 5,000 ಕೊಡ್ತೇವೆ ಅಂತ ಈ ಒಂದು ಮಾಹಿತಿ ತುಂಬ ವೈರಲ್ ಆಗ್ತಾ ಇತ್ತು ನೋಡಿ. ಈ ಒಂದು ಮಾಹಿತಿ 100ಕ್ಕೆ 100% ಹೇಳುತ್ತೇನೆ, ಇದು ಫೇಕ್ ಮಾಹಿತಿ. ಹೌದು ಸ್ನೇಹಿತರೆ, ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನೋಡಿ. ಇದೇನು 2,000 ಬದಲಿಗೆ 5,000 ಹಣ ಗೃಹಲಕ್ಷ್ಮಿಯರಿಗೆ ಏನು ಕೊಡುತ್ತಿದ್ದಾರೆ ಅಂತ ನೀವು ಏನೋ ಒಂದು ಮಾಹಿತಿ ಕೇಳಿದ್ದೀರಲ್ಲ, ಇದು 100ಕ್ಕೆ 110% ಸುಳ್ಳು ಮಾಹಿತಿ, ಫೇಕ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾರೆಲ್ಲ ಇಂತಹ ಮಾಹಿತಿಗಳನ್ನು ಹೇಳ್ತಾರೆ ಅವರ ಮಾತನ್ನು ನೀವು ತುಂಬ ನಂಬುತ್ತೀರಾ. ಆದ ಕಾರಣ ನಮ್ಮಂಥ ಸರಿಯಾದ ಮಾಹಿತಿ ಹೇಳುವ ಯೂಟ್ಯೂಬರ್ಸನ್ನ ನೀವು ಸಬ್ಸ್ಕ್ರೈಬ್ ಮಾಡಲ್ಲ. ಯಾರು ಈ ರೀತಿಯಾದ ಫೇಕ್ ಮಾಹಿತಿ ಕೊಡ್ತಾರೆ ನೋಡಿ, ಅವರಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ. ನಮ್ಮಂಥ ನಿಷ್ಠಾವಂತ ಯೂಟ್ಯೂಬರ್ಸ್ಗಳು ನೀವು ಸಪೋರ್ಟ್ ಮಾಡಲ್ಲ. ಆದ ಕಾರಣ ನನ್ನಿಂದ ಒಂದು ಮನವಿ ಏನಂದರೆ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನನ್ನದೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನದೇ ವಿಡಿಯೋ ನೋಡಿ ಅಂತ ಹೇಳಲ್ಲ. ಯಾರು ನಮ್ಮ ಕರ್ನಾಟಕದಲ್ಲಿ ಸತ್ಯವಾದ ಮಾಹಿತಿ, ಯಾವುದೇ ರೀತಿ ಫೇಕ್ ಮಾಹಿತಿ ನೀಡಲ್ಲ ನೋಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಈ ರೀತಿ ಫೇಕ್ ಮಾಹಿತಿ ಹೇಳ್ತಾರೆ ನೋಡಿ, ಅವ್ರನ್ನ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ. ಈಗ ನನ್ನ ಯೂಟ್ಯೂಬ್ ಚಾನಲ್ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. ಯಾವುದೇ ರೀತಿ 5,000 ಹಣ ಬರಲ್ಲ. ಈ 2,000 ಹಣ ನೀಡಲಿ, ಅವ್ರ ಹತ್ರ ಹಣವಿಲ್ಲ. ಇನ್ನು 5,000 ಹೇಗೆ ಕೊಡ್ತಾರೆ ಹೇಳಿ ಸ್ನೇಹಿತರೆ. ಆದ ಕಾರಣ ಯಾವುದೇ ರೀತಿ ಹೊಸ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಒಂದು ಮಾಹಿತಿನ ತಿಳಿಸುತ್ತೇನೆ. ಈಗ ಬರುತ್ತೋ ಮಾಹಿತಿ ಪ್ರಕಾರ ಏನು 5,000 ಘೋಷಣೆ ಮಾಡ್ತಿದ್ದಾರೆ ಅಂತ ನೀವು ಏನು ಕೇಳ್ಪಟ್ಟಿದ್ದೀರ ನೋಡಿ, ಅದು 100ಕ್ಕೆ 100% ಸುಳ್ಳು ಮಾಹಿತಿ, ಫೇಕ್ ನ್ಯೂಸ್ ಅಂತ ಹೇಳ್ಬೋದು. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ 2,000 ಅಲ್ಲ 5,000 ಬರುತ್ತೆ ಅಂತ ಏನೊಂದು ಮಾಹಿತಿ ಕೇಳ್ತಾ ಇರ್ತೀರಲ್ಲ, ಅದು 100ಕ್ಕೆ 100% ಫೇಕ್ ಮಾಹಿತಿ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತು ನಾಳೆ ಪಿಂಚಣಿ ಹಣ, ನಿಮಗೆ ಪೆಂಡಿಂಗ್ ಪಿಂಚಣಿ ಹಣ ಬಂದಿಲ್ಲ ನೋಡಿ, ಅವರಿಗೆ ಜಮಾಗಳು ಶುರುವಾಗಿದೆ. ಆದ ಕಾರಣ ನಾಳೆ ವಿಡಿಯೋದಲ್ಲಿ ಯಾವ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಅಂತ ಒಂದು ಸಂಪೂರ್ಣವಾಗಿ ಕ್ಲಾರಿಟಿ ತಿಳಿಸಿಕೊಡುತ್ತೇನೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.